ನೋಡಿ ಇಲ್ಲಿ ಗಾಡಿ ಹೆಂಗ್ ದಬಾಕೊಂಡಿದೆ ಅಂತ. ಮನುಷ್ಯನಾಗಿ ಹುಟ್ಟಿದ ಮೇಲೆ ವ್ಯರ್ಥ ಅನ್ಸುತ್ತೆ. ಲೆಪರ್ಡ್ ಹತ್ತಿರೋ ಮಾರ್ಕ್ ಅಂತೆ. ಈಗ ಲೈಕ್ ಎಂಟ್ರಿಗೆ ಬಂದಿದ್ದೀವಿ. ಗಾಡಿ ಒಳ್ಳೆ ಅಲ್ಲಿ ಅಂಕಚ್ಕೊಂಡ್ಬಿಟ್ಟು ಇವಾಗ ಒಂದು ಸಿನಿಮಾಟಿಕ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಅದೊಂಥರ ಪ್ರೇಮ ಕವಿತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನನ್ನಂತ ಸೂಪರ್ ಆಗಿ ನೀವು ಸೂಪರ್ ಆಗಿ ಇರೋ ಅಂತ ಅನ್ಕೊಂತೀನಿ, ನಂಗೆ ಚೆನ್ನಾಗಿರಿ. ಸೊ ಇವತ್ತು ಬಂದು ಎಲ್ಗಪ್ಪ ಹೊರಟಿದ್ದೀವಿ ಅಂದರೆ ಶಿವಮೊಗ್ಗ ಬಂದಮೇಲೆ ಸಫಾರಿ ಮಿಸ್ ಮಾಡೋದು ಹೆಂಗೆ ಹೇಳಿ. ಸೊ ಬೋಟಲ್ಲಿ ಸಫಾರಿ ಹೋಗ್ತಾ ಇದ್ದೀವಿ, ಅದು ಬೆಳಗ್ಗೆನೆ ಒಳ್ಳೊಳ್ಳೆ ಸೈಟಿಂಗ್ ಮಾಡೋಣ ಕ್ರೇಜಿಯಾಗಿ. ಬನ್ನಿ ನಿಮ್ಗೂ ತೋರಿಸ್ತೀನಿ ಏನೇನು ಕಾಣುತ್ತೆ ನನಗೆ, ಎಲ್ಲ ನಿಮಗೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಏನು ಸೀನ್ ಆಯಿತು ಅಂದರೆ ಲೈಕ್ ಅಲ್ಲಿ ಬೋಟ್ ಸಫಾರಿ ಬುಕ್ ಮಾಡಿದ್ದು ಮಿನಿಮಮ್ 6 ಜನ ಇರಬೇಕಂತೆ. ನೀವು ಏನಾದರೂ ಬಂದರೆ 6 ಜನ ಇದ್ದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ, ಇಲ್ಲ ಮಿನಿಮಮ್ 6 ಜನದ್ದು ನೀವೇ ಪೇ ಮಾಡಬೇಕಂತೆ. ಇದು ಯಾವ ಥರ ಅಂತ ಗೊತ್ತಿಲ್ಲ. ಸೊ ಅದೇ ಅವ್ರಿಗೂ ಲಾಸ್ ಆಗುತ್ತೆ ಅನ್ನೋ ಥರ ಇದು. ಸೊ ನೀವೇನಾದರೂ ಬಂದರೆ ಆ ಥರ ಬುಕ್ ಮಾಡ್ಕೊಳ್ಳಿ. ಮೈನಾಗಿ ಮಳೆಗಾಲದಲ್ಲಿ ಅವ್ರು ಸಜೆಸ್ಟ್ ಮಾಡಿದ್ದು ಬಂದು ಬೋಟ್ ಸಫಾರಿ ಬುಕ್ ಮಾಡ್ಕೋಬೇಡಿ ಅಂತ. ಬಿಕಾಸ್ ನೀರು ಕಾಡೊಳಗೇನೆ ಸಿಗುತ್ತೆ ಅಂದಾಗ ನೀರು ಕುಡಿಯೋಕ್ಕೆ ಬರಲ್ಲ ಅದು ದಡಕ್ಕೆ ಅಂತ. ಸೊ ಅದೇ ಥರ ನೀವು ಬುಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇಲ್ಲಿ ನೋಡಿ ಬರ್ತಡೇ ಗರ್ಲು ಕತ್ಲೆ ಒಳಗಡೆ ಅಮ್ಮ ನೋಡಿ ಹೋಗ್ಬಿಟ್ಟು ಎಲ್ಲಿ ಕೂತ್ಕೊಂಡವ್ರು ಬರ್ತಡೇ ಗರ್ಲು ನೋಡಿ. ನಮ್ಮಪ್ಪ ಹೆಂಗೆ ಅನ್ನಿಸ್ತಾ ಇದೆಯಪ್ಪ ನಿಮಗೆ ಬೆಳಗ್ಗೆ ಸಫಾರಿ? ತುಂಬ ಚೆನ್ನಾಗಿದೆ, ವೆರಿ ಸ್ಪೆಷಲ್ ಅನ್ನಿಸ್ತಾ ಇದೆ. ಫ್ರೆಶ್ ಏರು, ಅದ್ಭುತವಾದಂಥ ವಾತಾವರಣ. ಇಷ್ಟೊಂದು ವಿಶೇಷವಾದಂಥ ವಾತಾವರಣದಲ್ಲಿ ನಿಂತ್ಕೊಂಡಿರೋದೇ, ಉಸಿರಾಡ್ತಾ ಇರ್ತಕ್ಕಂಥದ್ದೇ ಒಂದು ವಿಶೇಷ ಅನ್ಸುತ್ತೆ. ಯಾಕೆಂದರೆ ಯಾವಾಗಲೂ ಪೊಲ್ಯೂಷನ್ ಏರಿಯಾದಲ್ಲಿ ಇರ್ತೇವೆ. ದಟ್ಸ್ ವಾಟ್ ಬಾಯ್ಸ್. ನೋಡಿ ಇದೇ ಮೇಯ್ನು, ಪೀಸ್ ಇರಬೇಕು ಲೈಫಲ್ಲಿ ಅನ್ನೋದಿದೆ. ನೋಡಿ ಹೆಂಗಿದೆ ಅಲ್ಲಿ ವಾತಾವರಣ ನೋಡಿ. ಸೊ ಮೇಯ್ನಾಗಿ ಏನು ಗೊತ್ತಾ ಬಾಯ್ಸ್, ಇವಾಗ ಭದ್ರಲ್ಲಿ ಏನಾದರೂ ಬುಕ್ ಮಾಡ್ಕೋತೀರಾ ಅಂದರೆ ಮಿನಿಮಮ್ 6 ಜನ ಇರಬೇಕಿಲ್ಲ 6 ಜನದ್ದು ನೀವೇ ಪೇ ಮಾಡಬೇಕು. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವೇನಾದ್ರು ಸಫಾರಿಗೆ ಬಂದರೆ 6 ಜನ ಇದ್ದರೆ ಬುಕ್ ಮಾಡ್ಕೊಳ್ಳಿ. ಆರ್ ಎಲ್ಸ್ ಯೋಚನೆ ಮಾಡಿ ಒಂದು ಸತಿ. ಇಲ್ಲ 6 ಜನದ್ದು ನೀವೇ ಕಟ್ಟಬೇಕು ಅಂದರೆ ಒಬ್ರಿಗೆ 700 ಆಗುತ್ತೆ, ವಿತೌಟ್ ಟ್ಯಾಕ್ಸ್ ಇಲ್ಲ ಇದಕ್ಕೆ. ಸೊ 700 ಪ್ಲಸ್ ಅದೇ ನಾವು 3 ಜನ ಇದ್ದೀವಿ, 2100 ಆಯಿತು ನಮ್ಮ 3 ಜನಕ್ಕೆ. ಇನ್ನು 2100 ನಾವೇ ಕಟ್ಟಬೇಕಾಗಿತ್ತು. ಸೊ ಯಾರೋ ಬಂದಿದ್ದಾರೆ ಇಬ್ಬರು ನೋಡಿ, ಅವ್ರು ಯಾರೋ ಇಬ್ಬರು ಬಂದಿದ್ದಾರೆ. ಸೊ ಇನ್ನೂ ಒಬ್ರದ್ದು ಡಿವೈಡೆಡ್ ಬೈ 5 ಮಾಡ್ಕೊಂಡಿದ್ದೀವಿ, ಹಾಗೆ ಡಿವೈಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ. ಸೊ ಇದು ಬಂದು ಸೀಸನ್ನೇ ಪ್ರಾಣಿಗಳನ್ನ ನೋಡೋಕ್ಕೆ, ಬಟ್ ಜನ ಯಾರೂ ಇಲ್ಲ ಈ ಸಫಾರಿಲಿ. ಸೊ ನೋಡೋಣ ಏನೇನು ಸೈಟ್ ಆಗುತ್ತೆ, ಏನು ಕತೆ, ಏನು ಸೀನು. ಮತ್ತು ನೀವೇನಾದರೂ ಇಲ್ಲಿ ಬುಕ್ ಮಾಡ್ಕೊಬೇಕು ಸಫಾರಿನ ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ಹೋಗ್ಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ, ಸಫಾರಿಗೆ ಬನ್ನಿ. ಇದು ಬಂದಿರೋದು ಪ್ರಾಪರ್ ಶಿವಮೊಗ್ಗಲ್ಲಿರೋದು. ಇದು ಲೇಖಲ್ಲಿ ಏನೋ ಇದೆ, ಹಾಕ್ತೀನಿ ಅದನ್ನ ನೋಡಿ. ಸೊ ಬನ್ನಿ ಹೋಗೋಣ. ಇನ್ನೇನು ಜೀಪ್ ಬರುತ್ತೆ ಕ್ರೇಜಿಯಾಗಿ ಸಫಾರಿ ಎಲ್ಲ ತೋರಿಸ್ತೀನಿ ನಿಮಗೆ, ಏನೇನು ಕಾಣುತ್ತೆ, ನಾವೇನು ಸೈಟ್ ಮಾಡ್ಬೋದು ಎಲ್ಲ ಮಾಡ್ತೀವಿ. ನೋಡೋಣ, ಲೆಟ್ಸ್ ಗೋ. ಈಗ ಲೈಕ್ ಎಂಟ್ರಿಗೆ ಬಂದಿದ್ದೀವಿ. ನೋಡಿ ಹಾನಿ ಲೆಪರ್ಡ್ ಹತ್ತಿರೋ ಮಾರ್ಕ್ ಅಂತೆ. ನೋಡಿ ಈ ಮರದೊಳಗಿದೆ ಮತ್ತು ಆ ಮರದೊಳಗಿದೆ. ಹಾಂ ನೋಡ್ಬೋದು, ಅದು ಜಾಸ್ ಹೊಡೆದಿರೋದು ಒಳ್ಳೆ. ಇವಾಗ ಗಾಳಿ ಹೊಡಿತಾ ಇದೆ, ಚಳಿ ಹೊಡಿತಾ ಇದೆ. ಎಷ್ಟು ಆಗ್ತೈತೆ ಗೊತ್ತಿರುತ್ತೆ. ಸಫಾರಿ ಫ್ಲಾಪ್ ಆಯಿತು ಗಾಯ್ಸ್. ನೋಡಿ ಇಲ್ಲಿ ಜಾಕೆಟ್ ಹಾಕಿದ್ರೆ ಬಂದ್ಬಿಟ್ಟವ್ರು ಪಾಪ ನಮ್ಮಮ್ಮ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡಿ ಅಲ್ಲಿ ಹಿಂದೆ, ಹೆವಿ ಜೋರಾಗಿ ಮಳೆ ಬರ್ತಾ ಇದೆ. ಯಾವ ಪ್ರಾಣಿನೂ ಇಲ್ಲ, ಏನೂ ಇಲ್ಲ.
ನಮ್ಮ ಬೆಂಗಳೂರೊಳಗೆಲ್ಲ ಚಿರತೆ ನೋಡ್ತಾ ಇದೀವಿ ರೋಡ್ ಮೇಲೆ. 2000 years later. ನೋಡ್ತಾ ಇರ್ಬೋದು ಈ ಸ್ಪಾಟ್ ಯಾರಿಗೆ ಜ್ಞಾಪನ ಇಲ್ಲ ಹೇಳಿ, ನಮ್ಮ ಕುಪ್ಪಳ್ಳಿ ಕವಿಯವ್ರ ಮನೆಗೆ ಹೋಗುವಂಥ ರೂಟ್ ಇದು. ಅಲ್ಲಿ ಬಂದು ತೆಗ್ದಿರಲಿಲ್ಲ, ಯಾವುದದು ಎಲಿಫೆಂಟ್ ಕ್ಯಾಂಪು, ಬಿಕಾಸ್ ಏನೋ ಇನ್ಸಿಡೆಂಟ್ ಆಗಿತ್ತಲ್ಲ ರೀಸೆಂಟಾಗಿ, ಆನೆ ಬಿದ್ದುಬಿಟ್ಟು ಯಾವುದೋ ಒಂದು ಎಮ್ಮ ಸತ್ತೋಗಿತ್ತಂತೆ, ಅದಕ್ಕೇ ಕ್ಲೋಸ್ ಮಾಡಿಬಿಟ್ಟವ್ರು ಇಲ್ಲೂ. ಸೊ ಬನ್ನಿ ಇವಾಗ ಓಡೋಣ ಕವಿ ಮನೆ ಕಡೆಗೆ ಪಯಣ. ನೋಡಿ ರೋಡೇ ಹೇಳ್ತೈತೆ ಕವಿ ಮನೆ ಹೆಂಗಿರುತ್ತೆ ಅಂತ. ನೋಡ್ತಾ ಇರ್ಬೋದು ಇವತ್ತು ವೀಕೆಂಡು ಎಷ್ಟು ಜನ ಇದ್ದಾರೆ ಅಂತ. ನಮ್ಮ ಅಪ್ಪನ ಕೇಳೋಣ ಬನ್ನಿ. ಫಸ್ಟ್ ಟೈಮ್ ನಮ್ಮ ಅಪ್ಪ ವಿಸಿಟ್ ಮಾಡಿರೋದು. ಹೆಂಗಿತ್ತಪ್ಪ? ತುಂಬ ಚೆನ್ನಾಗಿತ್ತು, ಅದ್ಭುತಕ್ಕೆ ಅದ್ಭುತ. ಇಂಥ ಮಹಾನ್ ಕವಿಯ ಜೀವನದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ವ್ಯರ್ಥ ಅನಿಸುತ್ತೆ. ನೋಡಿ ಕವಿ ಮನೆಗೆ ಏನಕ್ಕೆ ಸಲ ಬರೋದು ಅಂದರೆ ಇದಕ್ಕೇನೆ. ಇವಾಗ ಒಂದು ಸಿನಿಮ್ಯಾಟಿಕ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ ಹೆಂಗಿದೆ ಕವಿ ಮನೆ ಅಂತ. ಈ ಜಿಡಿ ಮಳೆ, ಅದಕ್ಕೇ ಕುಪ್ಪಳ್ಳಿನೇ. ನೀವು ಯಾವುದೇ ಪ್ಲೇಸ್ ಏನೇ ಕುಪ್ಪಳ್ಳಿನ ಮೀರ್ಸೋಕ್ಕಾಗಲ್ಲ. ಒಂದ್ಸತಿ ಬಂದು ಈ ಕವಿ ಮನೆನ ನೋಡಿ ಕಳೆದೋಗ್ತೀರಾ. ಅದೊಂಥರ ಪ್ರೇಮ ಕವಿತೆ ಅದು. ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಆ ಕವನ ಎಸ್ಪೆಷಲಿ ಯಾಕೆ ಹೇಳಬೇಕು ಅನಿಸ್ತು ಅಂತಂದ್ರೆ, ಕುವೆಂಪು ಅವರ ಬರವಣಿಗೆಯಲ್ಲಿ ಅದೊಂಥರ ಪ್ರೇಮ ಕವಿತೆ ಅದು. ಒಂದ್ಸತಿ ಅಲ್ಲ ಬರ್ತಾನೆ ಇರ್ತೀರ, ತಿರುಗು ವಿಸಿಟ್ ಮಾಡ್ತಾನೆ ಇರ್ತೀರ. 100 ಸತಿ ಬಂದರೂ ಬೇಜಾರಾಗದೇ ಇರೋ ಜಾಗ ಅಂದರೆ ನಮ್ಮ ಕವಿ ಮನೆ ಅಂತ ಹೇಳ್ಬೋದು. ನೋಡಿ ಇದು ಬಂದು ಕವಿಯವರು ಖುದ್ದಾಗಿ ಕುತ್ಕೊಂಡು ಕವಿತೆ ಮತ್ತು ಅವ್ರ ಬುಕ್ಸ್ ಎಲ್ಲ ಬರೆದಿರೋದೆಲ್ಲ ಇದೇ ಸ್ಪಾಟೇ. ನೋಡ್ತಾ ಇರ್ಬೋದು ಯಾವುದೋ ರೋಡು, ಎಲ್ಗೋ ಹೊರಟಿದ್ದೀವಿ, ಮಧ್ಯದೊಳಗೆ ಈ ಥರ ಫಾಲ್ಸು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೋಡಿ ಕ್ರೇಜಿ. ಸೊ ನೋಡ್ತಾ ಇರ್ಬೋದು ಈಗ ಬಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಹೊರನಾಡಿಗೆ. ಇಲ್ಲಿ ನೋಡಿ ಇಲ್ಲಿ ಗಾಡಿ ಹೆಂಗೆ ದಬಾಕೊಂಡಿದೆ ಅಂತ. ಪಾಪ ಅಂದ್ಕೊಳ್ಳಿ. ಸೈಕಪ್ಪ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ದಲೆ ಇಂಥ ರೋಡ್ಗಳಿಗೆಲ್ಲ ಬರಬೇಡಿ ಬಾಯ್ಸ್, ಹೇಳೋದಿಷ್ಟೇ. ಮೇಯ್ನ್ ಏನಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರ್ಬೇಕು ಇಂಥ ರೋಡ್ಗಳಿಗೆಲ್ಲ ಓಡ್ಸೋಕ್ಕೆ. ಬಿಕಾಸ್ ನಿಮಗೆ ಅಕ್ಕಪಕ್ಕ ಏನೂ ಇರಲ್ಲ, ಗ್ಯಾಪು ಲಿಟ್ರಲಿ ಏನೂ ಇರಲ್ಲ ಅಂದ್ಕೊಳ್ಳಿ. ನೀವು ಹೆಂಗೆ ಅಂದರೆ ಸೆಕೆಂಡ್ಸಲ್ಲಿ ಗೇರ್ ಶಿಫ್ಟ್ ಮಾಡಬೇಕು, ಮತ್ತು ಹ್ಯಾಂಡ್ ಬ್ರೇಕ್ಗಳಿಗೆ ಹೋಲ್ಡ್ ಮಾಡಬೇಕು. ಆ ಥರ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಈ ರೋಡ್ಸ್ ಎಲ್ಲ. ಮತ್ತು ನೋಡ್ತಾ ಇರ್ಬೋದು ಮುಂದೆ ರೂಟ್ ಹೆಂಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಒಂದು ಚೂರು ಮಿಸ್ ಆಗಿ ತೂಗುಡ್ಸಿದ್ರು ಪಾತಾಳ ಪರಮೇಶ್ವರ ನೋಡ್ತೀರಾ ಡೈರೆಕ್ಟು. ನಿಮಗೆ ಆ 1% ಮಿಸ್ಟೇಕ್ ಮಾಡೋಕ್ಕೂ ಚಾನ್ಸ್ ಇರಲ್ಲ ಇಂಥ ರೋಡ್ಗಳಲ್ಲಿ. ಬಿಕಾಸ್ ನೋಡಿ ಮುಂದೆ ರೋಡು, ಒಂದೇ ಗಾಡಿ ಹೋಗೋದಿಲ್ಲಿ. ಅದು ನೋಡಿ ಆ ಸೈಡಿಂದ ಗಾಡಿ ಬರುತ್ತೆ, ಹ್ಯಾಂಡಲ್ ಮಾಡಬೇಕು. ದಟ್ಸ್ ವಾಟ್ ಮೇಯ್ನಾಗಿ ಡ್ರೈವಿಂಗ್ ಅಂದರೆ. ನೀವು ಬಂದು ಅಂದ್ಕೊಂಡಿರ್ಬೋದು ಬರೀ ಇವನು ಗಾಡಿ ಮಾತ್ರ ಓಡಿಸ್ತಾನೆ, ಕಾರಲ್ಲಿ ಎಲ್ಲೋ ಟ್ರಿಪ್ ಹೋಗಿರೋದು ಹಾಕಿಲ್ಲ, ಡ್ರೈವಿಂಗ್ ಹಾಕಿಲ್ಲ ಅಂತ ಎಲ್ಲ. ಗಾಡಿ ಹೆಂಗೆ ಓಡಿಸ್ತೀನೋ ಕಾರು ಕೂಡ ಹಂಗೆ ಓಡಿಸ್ತೀನಿ, ನಮ್ಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದೆ ಕಾರು ಕೂಡ. ಸೊ ನೋಡ್ತಾ ಇರ್ಬೋದು ಹೆಂಗಿದೆ ರೋಡ್ಸ್ ಅಂತ. ನೋಡಿ ಅಪಘಾತ, ಯೋಚನೆ ಮಾಡಿ, ಅಲ್ಲೇ ಬೋಲ್ಡ್ ನೋಡ್ಬಿಟ್ಟು ಯೋಚನೆ ಮಾಡಿ ಎಂಥ ರೋಡ್ ಇದು ಅಂತ. ಲಿಟ್ರಲಿ ಒಂದೊಂದು ಕಾರ್ನರ್ ಕೂಡ ಒಂದೊಂದು ಸ್ಟೋರಿನ ಹೇಳುತ್ತಿಲ್ಲಿ, ಬಿಕಾಸ್ ಅಷ್ಟೇ ಆಕ್ಸಿಡೆಂಟ್ಗಳಾಗಿರುತ್ತಿಲ್ಲಿ. ಸೊ ಎಕ್ಸ್ಪೀರಿಯನ್ಸ್ಗಳಿಲ್ದಲೆ ಯಾರು ಬರಬೇಡಿ ಹೊರನಾಡ್ ಸೈಡೆಲ್ಲ, ದಟ್ಟು ಇನ್ ಕಾರ್. ನಿಮ್ಮದು 4x4 ಇದ್ರೆ ಒಂದು ಸ್ವಲ್ಪ ಸಾಥ್ ಕೊಟ್ಬಿಡುತ್ತೆ, ಇಲ್ಲ 2 ವೀಲ್ ಡ್ರೈವ್ ಆಗಿದ್ರೆ ನೀವು ಕಿಲಾಡಿ ಆಗಿರ್ಬೇಕಷ್ಟೇ. ನೋಡ್ತಾ ಇರ್ಬೋದು ಮುಂದೆ ಸ್ವರ್ಗ. ನೋಡಿ ಯಾವ ಸೈಡ್ ನೋಡಿದ್ರು ವ್ಯೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನೋಡಿ ಹೆಂಗಿದೆ ರೋಡು ಅಂತ, ಅಕ್ಕಪಕ್ಕ ಹೆಂಗಿದೆ ರೋಡ್, ಹೆಂಗಿದೆ ಮಳೆ ನಿಂತಿದೆ, ಮಂಜು, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನೋಡಿ ಇಲ್ಲಿ ಮೇಲೊಂದು ಅಂಗಡಿ ಇದೆ, ನೋಡ್ತಾ ಇರ್ಬೋದು ಬಾಯ್ಸ್. ಇದು ಬಂದು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್. ನೋಡಿ ವ್ಯೂ ಹೆಂಗಿದೆ ಅಂತ, ಬೇರೆ ಲೆವೆಲ್ ಅಂದ್ಕೊಳ್ಳಿ. ನೋಡಿ ಈ ಥರ ಇಲ್ಲೆಲ್ಲಾದರೂ ನಮ್ಮ ಮನೆಗೆ ಕೊಟ್ಬಿಟ್ರೆ ಸೆಟ್ಲ್ ಆಗೋಯ್ತೀನಿ. ಹೆಂಗಿದೆ ನೋಡ್ರಪ್ಪ.
ಬೇರೆ ಲೆವೆಲ್ ಅನ್ಕೊಳ್ಳಿ. ನೋಡಿ ಅಲ್ಲಿ ನೋಡಿ ಅವಾಗಲೇ ಆಕ್ಸಿಡೆಂಟ್ ಆಗಿತ್ತಲ್ಲ ಗಾಡಿ. ಒಳ್ಳೆ ಅಲ್ಲಿ ಅಂಕಚ್ಕೊಂಡ್ಬಿಟ್ಟು ಇಲ್ಲಪ್ಪ ಆಕ್ಸಿಡೆಂಟ್ ಆಗಿರೋದು ಅಲ್ಲೋಗ್ಬಿಡೈತೆ ನೋಡಪ್ಪ. ಇದು ಇಲ್ಲೋಗಿ ತಿರುಗು ಇದು ಇದೆ ಆಕ್ಸಿಡೆಂಟ್ ಆಗಿರೋದು. ನೋಡಿ ಮುಂದೆ ಫುಲ್ ಚಿತ್ರಾನ್ನ ಆಗ್ಬಿಡೈತೆ. ಅಲ್ಲಿ ತೆಗ್ದವ್ರೆ, ಇಲ್ಲಿ ಬಂದು ಹೊಡೆದು ಬಿಟ್ಟೈತೆ ಗಾಡಿ. ಇದೆ ಬಾ